ಯಾರು ಬೇಸಿಕ್ಸ್ ಗಾಡಿಗಳನ್ನ ಯೂಸ್ ಮಾಡ್ತಿದ್ರು ವಿಡಿಯೋ ಎಂಡ್ವರೆಗೆ ನೋಡಿ ಗುರು, ಇಲ್ಲಾಂದ್ರೆ ನಂತರ ರೋಡಲ್ಲಿ ಕಷ್ಟ ಬೀಳಬೇಕಾಗುತ್ತೆ. ಇವತ್ತು ಫ್ರೀ ಇದೀನಿ ಅಂತ ಕೆಲಸ ಮಾಡಕ್ಕೆ ಹೊರಗಡೆ ಬಂದೆ. ಫಸ್ಟ್ ಆರ್ಡರ್ ಡೆಲಿವರ್ ಮಾಡಿ ಸೆಕೆಂಡ್ ಆರ್ಡರ್ ಪಿಕ್ ಮಾಡ್ಕೊಂಡು ಡೆಲಿವರ್ ಮಾಡೋಷ್ಟ್ರಲ್ಲಿ ನಂಗೆ ಗಾಡಿ ಕೈ ಕೊಟ್ಬಿಡ್ತು ಗುರು. ಹಂಗೆ ಹೆಂಗೋ ಮಾಡಿ ಗಾಡಿನ ಮೆಕ್ಯಾನಿಕ್ ಹತ್ರ ತಗೊಂಡೋದೆ. ಬಟ್ ಆ ಮೆಕ್ಯಾನಿಕ್ ಇದ್ದು ಒಂದೇ ಇಲ್ಲೇ ಬಿಟ್ಟು ಹೋಗ್ಬೇಕಂತ ಹೇಳಿದ್ರು ಗಾಡಿನ. ಅದು ಕೂಡ ಇವತ್ತು ರಿಪೇರ್ ಮಾಡಲ್ಲ ಅಂತ ನಾಳೆ ರಿಪೇರ್ ಮಾಡ್ತಾರಂತ ಅವರು. ಅದಕ್ಕೆ ಹೊಂಡದಲ್ಲಿ ರಿಪೇರ್ ಮಾಡ್ಸೋಣ ಅಂತ ಹೊಂಡಾ ಶೋರೂಮ್ ತಗೊಂಬಂದೆ. ಇಲ್ಲಿ ಬಂದು ನೋಡಿದ್ರೆ ಸ್ಟಾಫ್ ಯಾರು ಇದ್ದಿಲ್ಲ ಗುರು. ಮಧ್ಯಾಹ್ನ ಮನೆಗೆ ಹೋಗ್ಬಿಟ್ಟಿದ್ರು ಎಲ್ಲರೂ, ಯಾಕಂದ್ರೆ ಇವತ್ತು ಸಂಡೇ ಇತ್ತು. ಅದಕ್ಕೆ ಲೋಕಲ್ ಮೆಕ್ಯಾನಿಕ್ ಶಾಪ್ ಹತ್ರ ರಿಪೇರ್ ಮಾಡ್ಸೋಣ ಅಂತ ಹೋದೆ. ಆ ಮೆಕ್ಯಾನಿಕ್ ಗಾಡಿನ ಚೆಕ್ ಮಾಡಿ ಫ್ಯೂಲ್ ಪಂಪ್ ಹೋಗಿದೆ ಅಂತ ಹೇಳಿದ್ರು. ಹೊರಗಡೆ ರಿಪೇರ್ ಮಾಡ್ಸಕಿನ ಶೋರೂಮ್ ಅಲ್ಲಿ ರಿಪೇರ್ ಮಾಡ್ಸೋದು ಬೆಸ್ಟ್ ಅಂತ ಹೇಳಿದ್ರು ಅವರೇ. ಅದಕ್ಕೆ ನಾಳೆ ರಿಪೇರ್ ಮಾಡ್ಸಕ್ ಶೋರೂಮ್ ಗೆ ಹೋಗ್ತಿದೀನಿ. ನನ್ನ ಗಾಡಿ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ BS6 ಗಾಡಿಗಳಲ್ಲಿ ಪೆಟ್ರೋಲ್ ಟ್ಯಾಂಕ್ ಅಲ್ಲಿ ಫ್ಯೂಲ್ ಪಂಪ್ ಅಂತ ಒಂದು ಚಿಕ್ಕದು ಮೋಟರ್ ಇರುತ್ತೆ. ಆ ಚಿಕ್ಕ ಮೋಟರ್ ಇಂಜಿನ್ ಗೆ ಪೆಟ್ರೋಲ್ ಸಪ್ಲೈ ಮಾಡ್ತಿರುತ್ತೆ. ಆ ಮೋಟರ್ ನನ್ನ ಗಾಡಿಯಲ್ಲಿ ಕೆಟ್ಟೋಗ್ಬಿಟ್ಟಿದೆ ಗುರು. ಅದಕ್ಕೆ ಗಾಡಿನೇ ಸ್ಟಾರ್ಟ್ ಆಗ್ತಿಲ್ಲ. ಯಾವ ತರ ಆಗ್ತಿದೆ ಅಂತ ನೀವೇ ನೋಡಿ. ನೋಡಿದ್ರಲ್ಲಿ ಯಾವ ತರ ಆಗ್ತಿದೆ ಅಂತ. ಇವಾಗ ಫ್ಯೂಲ್ ಪಂಪ್ ನ ಆಗ್ಬೇಕಂದ್ರೆ 2-3 ಸಾವಿರ ಖರ್ಚಾಗುತ್ತೆ ಗುರು ನನಗೆ. ನಿಮ್ ಕಡೆ ಈ ಸಿಚುವೇಶನ್ ಬರಬಾರ್ದಂದ್ರೆ BS6 ಗಾಡಿಗಳಲ್ಲಿ ಮಿನಿಮಮ್ 1 ಲೀಟರ್ ಪೆಟ್ರೋಲ್ ಇರ್ಲೇಬೇಕು ಗುರು. ಇಲ್ಲಾಂದ್ರೆ ಈ ತರ ಪ್ರಾಬ್ಲಮ್ಸ್ ಬಂದೇ ಬರುತ್ತೆ. ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಯಲ್ಲಿ ಹೊಸ ಗಾಡಿ ತಗೊಂಡಿದ್ದವ್ರಿಗೆ ಶೇರ್ ಮಾಡಿ ಗುರು ಈ ವಿಡಿಯೋನ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟಾಟಾ, ಬೈ ಬೈ.